ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಸಿಲಿಂಡರ್ನ ಸಮಸ್ಯೆ ಸ್ಫೋಟಗೊಳ್ತಾ ಇದೆ. ದಿನದಿಂದ ದಿನಕ್ಕೆ ಈ ಸಮಸ್ಯೆ ಜಾಸ್ತಿ ಆಗ್ತಲೇ ಇದೆ. ಎಲ್ಲೂ ಸಿಗ್ತಾ ಇಲ್ಲ ಸಿಲಿಂಡರ್. ಜನರಿಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ಗಳ ಪೂರೈಕೆಯೇ ಇಲ್ಲ. ಅದರ ಜೊತೆಗೆ ಗೃಹ ಬಳಕೆ ಸಿಲಿಂಡರ್ನ ಬಗ್ಗೆಯೂ ಕೂಡ ಜನ ಟೆನ್ಷನ್ ಆಗಿದ್ದಾರೆ. ರೆಸ್ಟೋರೆಂಟ್, ಹೋಟೆಲ್, ದೇವಸ್ಥಾನ, ಪಿಜಿಗೆ ಈಗಾಗಲೇ ಸಿಲಿಂಡರ್ ಶಾಕ್ ತಟ್ಟಿದೆ. ಹೋಟೆಲ್ಗಳು ನಿನ್ನೆಗಿಂತ ಇವತ್ತು ಒಂದಷ್ಟು ಹೋಟೆಲ್ಗಳು ಬಂದ್ ಆಗಿದೆ. ಹಾಗೆ ದಿನ ಕಳೀತಾ ಇದ್ದಂತೆ ಹೋಟೆಲ್ಗಳು ಬಂದ್ ಆಗ್ತಾ ಇದೆ. ಯಾಕಂದ್ರೆ ಸಿಲಿಂಡರ್ಗಳ ಪೂರೈಕೆ ಆಗ್ತಾ ಇಲ್ಲ. ಸಿಲಿಂಡರೇ ಸಿಗ್ತಾ ಇಲ್ಲ ಅಂದ್ರೆ ಹೋಟೆಲ್ ನಡೆಸೋದು ಹೇಗೆ ಅಂತ ಹೋಟೆಲ್ನ ಮಾಲೀಕರು ಕೇಳ್ತಾ ಇರೋದು. ನಮ್ಮ ಕಡೆ ಕೂಡ ಗಮನ ಕೊಡಿ, ನಮ್ಮ ಕಷ್ಟವನ್ನ ಕೂಡ ಪರಿಗಣಿಸಿ ಅಂತ ಹೋಟೆಲ್ನ ಮಾಲೀಕರು ಕೇಳ್ತಾ ಇದ್ದಾರೆ. ಕೆಲವು ಹೋಟೆಲ್ನ ಮಾಲೀಕರು ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಆದ್ರೆ ಎಲ್ಲಾ ಕಡೆ ಸೌದೆ ಒಲೆ ಉಪಯೋಗಿಸೋ ವ್ಯವಸ್ಥೆನೇ ಇಲ್ಲ. ಬೆಂಗಳೂರಿನಂತ ನಗರಗಳಲ್ಲಿ ಕೆಲವು ಹೋಟೆಲ್ಗಳ ಟೆರೆಸ್ಗಳ ಮೇಲೆ ಸೌದೆ ಒಲೆಯನ್ನ ಇಟ್ಟು ಅಡುಗೆ ಮಾಡ್ತಾ ಇದ್ದಾರೆ ಕೆಲವು ಹೋಟೆಲ್ಗಳು. ಇನ್ನು ಕೆಲವು ಹೋಟೆಲ್ಗಳಂತೂ ಈಗಾಗಲೇ ಬಂದಾಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, 20, 30, 40 ಜನ, 50 ಜನ ಕೆಲಸ ಮಾಡ್ತಿರ್ತಾರೆ ಆ ಹೋಟೆಲ್ಗಳಲ್ಲಿ ಸಿಬ್ಬಂದಿ. ಅವರನ್ನೆಲ್ಲ ಮನೆ ಕಳಿಸಿದ್ದಾರೆ, ಹೋಟೆಲ್ ಕ್ಲೋಸ್ ಮಾಡಿದ್ದಾರೆ. ಯಾಕಂದ್ರೆ ಈ ಪರಿಸ್ಥಿತಿಯಲ್ಲಿ ಸಿಬ್ಬಂದಿಯನ್ನ ಹೋಟೆಲ್ನಲ್ಲಿ ಇಟ್ಕೊಂಡು ಪರಿಸ್ಥಿತಿ ನಿಭಾಯಿಸೋದು ಕೂಡ ಕಷ್ಟ ಅಂತ ಎಷ್ಟೋ ಹೋಟೆಲ್ನ ಮಾಲೀಕರು ಹೋಟೆಲು ಕ್ಲೋಸ್ ಮಾಡಿದ್ದಾರೆ. ತಮ್ಮ ಬಳಿ ಕೆಲಸ ಮಾಡ್ತಾ ಇದ್ದವರನ್ನು ಕೂಡ ಮನೆ ಕಳಿಸಿದ್ದಾರೆ. ಇನ್ನು ಕೆಲವು ಕಡೆ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ಸರ್ಕಾರ ನಮ್ಮ ಕಡೆ ಕೂಡ ಗಮನ ಹರಿಸಬೇಕು ಅನ್ನೋದು ಹೋಟೆಲ್ ಮಾಲೀಕರ ಒತ್ತಾಯ. ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಯಾರು ಉಪಯೋಗಿಸ್ತಾರೋ ಅವರಿಗೆ ಈ ಸಮಸ್ಯೆ ಈಗ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಒಂದೆರಡು ದಿನದಲ್ಲೂ ಈ ಸಮಸ್ಯೆ ಬಗೆಹರಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.